ಬಾಳು, ಸ್ವಲ್ಪ ನಿಲ್ಲಪ್ಪ. ಏನಕ್ಕ? ನಿನ್ ಜೊತೆ ಸ್ವಲ್ಪ ಮಾತಾಡೋದಿತ್ತು. ಅದೇನಿದೆಯೋ ಅದನ್ನ ಬೇಗ ಹೇಳು, ನನಗ್ ತುಂಬಾ ಕೆಲ್ಸ ಇದೆ. ಬಾಳು, ನೀನ್ ಹೇಗ್ ಶೇಖ್ಜಿ ಅವ್ರ ಕೆಲ್ಸ ಮಾಡಿದ್ಯೋ ಹಾಗೆ ನನ್ ಕೆಲ್ಸನೂ ಮಾಡು. ನಾನೆಲ್ಲಿ ಸೇಠ್ಜಿ ಅವರ ಕೆಲಸ ಮಾಡ್ದೆ? ನೀನ್ ಎಷ್ಟೇ ಇಲ್ಲ ಅಂದ್ರು ನನಗ್ ಗೊತ್ತಿದೆ. ಅಕ್ಕ, ನಾನ್ ನಿಜವಾಗ್ಲೂ ಏನೂ ಮಾಡಿಲ್ಲ. ಸರಿ, ಅದೋಗ್ಲಿ ಬಿಡು. ನಿನ್ ಕೆಲ್ಸ ಏನಿದೆ ಅದನ್ನೇ ಹೇಳು. ಬಾಳು, ನಮ್ದು ಒಂದು ಹೊಲ ಇದೆ. ಅದನ್ನ ಒಬ್ಬ ಮನುಷ್ಯ ಕಬಳಿಸ್ಬಿಟ್ಟಿದ್ದಾನೆ. ಮತ್ತೆ ಹೇಳ್ತಾನೆ ಅದು ತನ್ ಜಮೀನು ಅಂತ. ಮತ್ತೆ ನೀವು ಅವನ್ಗೆ ಹೇಳಿಲ್ವಾ? ಹೇಳಿದೀವಿ, ಆದ್ರೆ ಅವ್ನ್ ನಮ್ ಮಾತ್ ಕೇಳಲ್ಲ. ಅವನ್ ತುಂಬಾ ಕೆಟ್ಟವನಾಗಿದ್ದಾನೆ. ನಮ್ಮನ್ನ ಹೆದರ್ಸ್ತಾನೆ. ಮತ್ತೆ ನಮ್ ಜಮೀನಲ್ಲಿ ಕಾಲಿಟ್ರೆ ನೀನ್ ಕಾಲ್ ಮುರಿತೀನಿ ಅಂತ ಹೇಳ್ತಿದ್ದಾನೆ. ಬಾಳು, ಏನಾದ್ರೂ ಮಾಡಿ ನಮ್ ಜಮೀನ ನಮ್ಗ್ ಸಿಗೋ ಹಾಗ್ ಮಾಡಪ್ಪ. ಅಕ್ಕ, ನನ್ಗಿದ್ರಲ್ಲಿ ಏನ್ ಮಾಡಕ್ಕಾಗುತ್ತೆ? ಮತ್ತೆ ನನ್ಗೇನ್ ಬರುತ್ತೆ? ನೀನ್ ಯಾವಾಗ್ಲೂ ಹೀಗೆ ಹೇಳ್ತೀಯ. ನಿಜವಾಗ್ಲೂ ನನ್ಗೇನು ಬರಲ್ಲ ನೋಡಿ. ಏನೋದು? ಏನ್ ನಡೀತಾ ಇದೆ ಇಲ್ಲಿ? ಎಲ್ಲಿ? ಮತ್ತೆ ಕೆಲ್ಸ ಎಲ್ಲ ಬಿಟ್ಟು ನೀನ್ ಯಾಕೆ ಇಲ್ಲಿ ನಿಂತಿದ್ಯಾ ಹೇಳು? ಕೆಲ್ಸ ನೋಡೋಗು. ಅಮ್ಮೋರೆ, ನಾನೇ ಅವನನ್ನ ಇಲ್ಲಿ ನಿಲ್ಸ್ಕೊಂಡಿದ್ದೆ. ಯಾಕೆ? ಮೊದ್ಲೇ ಅವನ್ ಕೆಲ್ಸ ಮಾಡಕ್ ಮೈಗಳ್ತನ ಮಾಡ್ತಿರ್ತಾನೆ. ನಿನ್ನೆ ಅವನು ಶೇಖ್ಜಿ ಕೆಲ್ಸ ಮಾಡಿದ್ನಲ್ವಾ, ಹಾಗೆ ನಮ್ ಕೆಲ್ಸನೂ ಮಾಡ್ಕೊಡು ಅಂತ ಕೇಳ್ತಿದ್ದೆ. ಇಲ್ಲಿ ನೋಡು, ನೀನು ಇದನ್ನೆಲ್ಲ ನಿನ್ ತಲೆಯಿಂದ ತೆಗೆದು ಹಾಕು. ಅದನ್ನೆಲ್ಲ ಅವನೇನೂ ಮಾಡಿಲ್ಲ. ಮತ್ತೆ ನನಗೇನು ಗೊತ್ತಾಗೋದಿಲ್ಲ ಅನ್ಕೊಂಡ್ಯಾ? ನಡೀಲಿಂದ ಹೊರಗ್ ನಡೀತಿರೋ. ಹೋಗ್ತೀನಿ ಬಿಡಿ. ಏಯ್, ನಿನಗೆ ಗೊತ್ತಾಗೋದಿಲ್ಲೇನೋ? ಹೋಗ್ ಕೆಲ್ಸ ನೋಡೋಗೋ. ಆಯ್ತು. ನಾನು ಸಣ್ಣವನಿದ್ದಾಗ ಅದೆಷ್ಟೋ ಮುಗ್ಧ ಜನರ ಕೆಲಸಗಳನ್ನೆಲ್ಲ ಮಾಡಿಕೊಟ್ಟಿದ್ದೇನೆ. ಗೋದಾ, ಗೋದಾ, ಏನಮ್ಮೋರೆ? ಕಟ್ಟಿಗೆಗಳನ್ನೆಲ್ಲ ತಗೊಂಬಂದ್ಯಾ? ಇಲ್ಲ. ಹಿಟ್ ಬೀಸ್ ಆಯ್ತಾ? ಇಲ್ಲ. ಮತ್ತೇನ್ ಕೆಲ್ಸ ಮಾಡ್ದೆ? ಇವತ್ ನಾನ್ ಕೊಡ್ಕೆಲ್ ಕೆಲ್ಸ ಮಾಡ್ತಿದ್ದೆ. ಮತ್ತ ಆ ಬಾಳು ಏನ್ ಕೆಲ್ಸ ಮಾಡ್ತಿದ್ದ? ಇಲ್ಲ, ಅವನು ಇಲ್ಲೇ ಕೆಲ್ಸ ಮಾಡ್ತಾ ಇದ್ದ. ಮತ್ತ ಅವನು ಇಲ್ಲಿದ್ದ. ಇಲ್ಲೋಡು, ನಿಮ್ ಕೆಲ್ಸ ಸರಿಯಾಗಿ ಮಾಡ್ದಲೇ ಇದ್ರೆ ನನ್ಗದ್ ಇಷ್ಟ ಆಗೋದಿಲ್ಲ. ಮತ್ತೆ ನೀನ್ ಆ ಬಾಳು ಕೆಲ್ಸ ಮಾಡ್ತಾ ಇದೀಯ ಅಲ್ವಾ? ನೋಡ್ತಿರು, ನಾನು ಅವನನ್ನ ಕಾಡಿಗೆ ಕಳಿಸ್ಬಿಡ್ತೀನಿ. ಈಗ ಅವನು ಈ ಮನೇಲಿ ಇರೋದ್ ಬೇಡ. ಬಾಳು, ಬಾಳು, ಏನಾಯ್ತು ಅಮ್ಮವ್ರೆ? ಒಂದ್ ಕೆಲ್ಸ ಮಾಡು, ನೀನು ಮೂಟೆ ಕಟ್ಕೋ, ಮತ್ತೆ ಹೋಗಿ ಕಾಡಲ್ಲೇ ಇರು ನೀನು. ಏನಾಯ್ತು? ನಾನು ಯಜಮಾನಿ ಇಲ್ಲಿ. ನಾನು ಹೇಗ್ ಹೇಳ್ತೀನೋ ಹಾಗ್ ನಡ್ಕೋಬೇಕು. ಸರಿ, ಕಾಡು ಅಂದ್ರೆ ಕಾಡು. ಈಗ್ಲೇ ಹೋಗ್ಲಾ ಅಥವಾ ನಾಳೆ ಹೋಗ್ಲಾ? ಇಲ್ಲೆಲ್ಲ ಕೆಲ್ಸ ಮುಗ್ಸು,
ಕೊಟ್ಟಿಗೆದು ಏನೇನ್ ಕೆಲಸ ಇದೆ ಸರಿಯಾಗಿ ನೋಡು. ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಹೊರಡು. ಸರಿ ಆಯ್ತು. ಸೇಠ್ಜಿ ಅವ್ರಿಗೆ ಗೊತ್ತಿದೆ ಅಲ್ವಾ? ಶೆಟ್ರಿಗೆ ಎಲ್ಲ ವಿಷಯ ನಾನು ಹೇಳ್ತೀನಿ, ನೀನೇನ್ ಕಾಳಜಿ ಮಾಡ್ಬೇಕಿಲ್ಲ. ಇವ್ರಿಗೇನಾಯ್ತು? ಅದೇ ನಾನು ನಿನಗ್ ಜಮೀನಿನ ಕೆಲಸ ಮಾಡು ಅಂತ ಹೇಳಿದ್ದೆ ಅಲ್ವಾ. ನೀನ್ ನನ್ ಕೆಲಸ ಮಾಡ್ಬೇಕು ಅಂತ ನಾನ್ ನಿನ್ ಕೆಲಸ ಮಾಡ್ತಿದ್ದೀನಿ ಅಂತ ಅವ್ರು ಅನ್ಕೊಂಡಿದ್ದಾರೆ. ನಾವೆಲ್ಲಿ ಕೆಲಸದಲ್ಲಿ ಕಡಿಮೆ ಬೀಳ್ತೀವಿ? ಇವ್ರಿಗೆ ಏನ್ ಮಾಡ್ಬೇಕಪ್ಪ? ಮಾಮ, ಇವತ್ತು ಹಗಲಲ್ಲಿ ಯಾರೋ ನಮ್ಮನ್ನು ಭೇಟಿ ಮಾಡ್ಕೊಂಡು ಹೋದ್ರು. ಅವ್ರು ಯಾಕೋ ಸರಿ ಇಲ್ಲ ಅಂತ ಅನ್ಸುತ್ತೆ ನೋಡಿ ನನಗೆ. ಹೌದು ಮಾಮ, ನಾನು ಅವ್ರನ್ನ ಅಲ್ಲಿಂದ ಓಡ್ಸೋಣ ಅಂತಿದ್ದೆ. ಆದ್ರೆ ಮಾಮ, ಆ ಜನರು ಹೋಗಿದಾರಲ್ವಾ, ಅವ್ರು ರಾತ್ರಿ ಮತ್ತೆ ಇಲ್ಲಿಗೆ ಬರಲ್ಲ ಅಂತ ಹೇಗೆ ಹೇಳ್ತೀರಾ? ನಿಮ್ಗೆ ನಾಳೆ ಬೆಳಗ್ಗೆ ಗೊತ್ತಾಗತ್ತಪ್ಪ ಅವ್ರಿಗೆ ಏನಾಯ್ತು ಅಂತ. ಅಂದ್ರೆ ಮಾಮ, ಅಯ್ಯೋ, ಅವ್ರು ಕಳ್ತನ ಮಾಡೋಕೆ ಅಂತಾನೆ ಬಂದಿದ್ರು. ಕಳ್ತನ ಕೂಡ ಯಾರದ್ದು ಅಂದ್ರೆ ಅದು ಬಾಳು ಮಾಮನ್ ಕುರಿಗಳದ್ದು. ಅದು ಅಷ್ಟು ಸುಲಭನ ಅದು? ಹಾ, ಹೋಗ್ಲಿ ಬಿಡ, ಅವ್ರಿಗೆ ಏನ್ ಮಾಡ್ಬೇಕು ಅನ್ಸುತ್ತೋ ಮಾಡ್ಲಿ. ನಾನು ನೋಡ್ತೀನಿ ಏನ್ ಮಾಡ್ಬೇಕು ಅಂತ. ಅವ್ರಿಗೆ ಅನ್ಸಿರ್ಬೋದು, ಹಾ, ಈ ಕಾಡಿನ ಮಧ್ಯೆ ಇವರ ಕುರಿಗಳನ್ನ ಕಳ್ತನ ಮಾಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ. ಅಕ್ಕಪಕ್ಕದಲ್ಲಿ ಊರಿಲ್ಲ, ಕೂಗಾಟ ಚೀರಾಟ ಮಾಡಿದ್ರು ಯಾರು ಸಹಾಯಕ್ಕೆ ಬರಲ್ಲ. ಮಾಡ್ಲಿ ಒಂದ್ಸಾರಿ ತಪ್ಪು ಮಾಡ್ಲಿ ಅವರು. ಎಂತಹ ಪಾಠ ಕಲಿಸ್ತೀನಿ ಅಂತಂದ್ರೆ ತಿರ್ಗಾ ಇಂಥ ಕೆಲಸಕ್ಕೆ ಕೈ ಹಾಕೋ ಯೋಚನೆ ಮಾಡಲ್ಲ. ಮಾಮ, ನೀವು ಮಲ್ಕೊಳ್ಳಿ, ನಾನು ಕಾವಲು ಕಾಯ್ತೀನಿ. ನೀವು ಕೂಡ ಮಲ್ಕೊಳ್ರಪ್ಪ. ಹಾ, ದಿನ ಇಡೀ ಕೆಲಸ ಮಾಡಿ ಸುಸ್ತಾಗಿದ್ದೀರ. ಮಾಡಿ ನಿದ್ದೆ ಮಾಡಿ. ನೀವೇನು ಚಿಂತೆ ಮಾಡಬೇಡಿ, ನಾನು ಇದೀನಲ್ವಾ. ಈ ರಾತ್ರಿಲಿ ಯಾರು ಬರೋದಿಲ್ಲ ಈ ಕಡೆಗೆ. ಸರಿ ಮಾಮ, ಮಲ್ಕೊಳ್ಳಿ. ಆರಾಮ ಮಲ್ಕೊಳ್ರೋ ನೀವೆಲ್ಲ. ಹೇ ವಿಠಲ. ಬಾಳು, ನನಗನ್ಸ್ತಿದೆ ಯಾರೋ ಇಲ್ಲಿಗೆ ಬರ್ತಿದ್ದಾರೆ ಅಂತ. ಕಳ್ಳರು ದರೋಡೆಕೋರರು ಬಂದಿರ್ಬೋದು. ಬಾಳು, ಏನ್ ಗತಿ ನಮ್ದು? ಅಯ್ಯೋ ಮರೆಯ, ಏನು ಆಗಲ್ಲ. ಅವರು ನಮ್ ಮುಂದೆ ಆದ್ರೂ ಮೊದ್ಲು ಬರ್ಲಿ. ಅಯ್ಯೋ, ಮುಂದೆ ಬಂದ್ಮೇಲೆ ಮಾತಾಡೋಕ್ ಬಿಡ್ತಾರ ಅವರು? ಸೀದಾ ಕೊಡ್ಲಿ ಕಟ್ಟಿ ಹಿಡ್ಕೊಂಡು ತಲೆಗೆ ಹೊಡಿತಾರೆ. ಅಷ್ಟು ಸುಲಭನ ಅದು? ನಮ್ಮ ತಲೆಗೆ ಕತ್ತಿ ಕೊಡ್ಲಿಂದ ಹೊಡಿಯೋದು? ಅಯ್ಯೋ ಬಾಳು, ನಿನಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬರುತ್ತೆ? ಅದು ಹೇಗೆ ಅಂತ ಕೇವಲ ನನಗ್ ಮಾತ್ರ ಗೊತ್ತು. ಇನ್ನು ಅದನ್ನ ನಿನಗೆ ಹೇಳಿದ್ರೆ ನಿನಗೆ ಅರ್ಥನೂ ಆಗಲ್ಲ. ವಿಚಿತ್ರವಾಗಿ ಮಾತಾಡ್ತೀಯ ನೀನು. ಏನ್ ಹೇಳ್ತಿದ್ಯೋ ಅರ್ಥನೇ ಆಗ್ತಿಲ್ಲ ನನಗೆ. ಎಲ್ರು ಇಲ್ಲಿ ಕೇಳ್ರಪ್ಪ, ನಾವು ಚಂದುಲಾಲನ್ ಹೊಲಕ್ ಬಂದಿದ್ದೀವೋ ಇಲ್ವೋ, ಅಥವಾ ಇನ್ನೂ ಆಚೆನೇ ಇದ್ದೀವೋ? ಅಯ್ಯೋ, ನೀವೇನಾದ್ರೂ ಮಾತಾಡ್ತಿರೋ ಇಲ್ವೋ? ನಾನೇನ್ ಒಬ್ನೇ ಹುಡುಕ್ತಾ ಇರ್ಬೇಕಾ? ಅಯ್ಯೋ, ಆ ಚಂದುಲಾಲನ್ ಹೊಲ ಎಲ್ಲಿದೆ? ಈ ಕಡೆ. ಸರಿ, ಹಾಗಾದ್ರೆ ನಡೀರಿ. ಆ ಗೋದೆ ಏನೋ ಹೇಳ್ತಾ ಇದ್ಲು, ಹೊಲದಲ್ಲಿ ಏನೋ ಕೆಲಸ ಇದೆ ಅಂತ. ಏನ್ ಹೇಳೋದು ನಿನಗೆ? ಒಂದು ತುಣುಕು ಹೊಲ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು. ಆಗುತ್ತೆ, ನೀನೇನು ತಲೆ ಕೆಡ್ಸ್ಕೋಬೇಡ. ಇಲ್ಲಿ ನೋಡು ಬಾಳು, ನಾನು ಇವತ್ತು ರಾತ್ರಿ ಇಲ್ಲೇ ಇರ್ತೀನಿ. ನಾಳೆಯಿಂದ ಅಂತೂ ನಾನು ಇಲ್ಲಿಗೆ ಬರೋದೇ ಇಲ್ಲ. ಹಗಲಲ್ಲೂ ಬರೋದಿಲ್ಲ, ರಾತ್ರಿನೂ ಕೂಡ. ಅಯ್ಯೋ ಮಾರ್ಯ, ಇವತ್ತು ರಾತ್ರಿ ಆದ್ರೂ ಮುಗಿಲಿ ಇರೋ. ಇರಿ, ಯಾರು ಹಿಂಬಲಿಸ್ತಾ ಇಲ್ಲ ಅಲ್ವಾ ನಮ್ನ? ಇಲ್ಲ,
ಅಯ್ಯೋ ಚಂದುಲಾಲನ್ ಹೊಲ ಯಾಕಿನ್ನೂ ಸಿಗ್ತಾ ಇಲ್ಲ? ರೀ ನೀವ್ ಹೀಗೆ ಎಷ್ಟೊಂದಂತ ಎಚ್ಚರ ಇರ್ತೀರ ರೀ, ಹೋಗ್ ಮಲ್ಕೊಳ್ಳಿ. ಸರಳ, ಮನೆಯಲ್ಲಿ ಹಣ ಮತ್ತೆ ಆಚೆ ಎಲ್ಲ ಕಳ್ರಿದ್ದಾರೆ. ಅಲ್ಲ ನೀನ್ ಹೇಗ್ ಹೇಳ್ತಾ ಇದ್ಯಾ ಮಲ್ಕೊಳ್ಳಿ ಅಂತ? ಚಂದು, ಹೇ ಚಂದು, ಹೇ, ಈ ಹಿಂದ್ಗಡೆ ಯಾರೋ ಬಂದಿದ್ದಾರೆ ಅನ್ಸುತ್ತೆ. ನನಗೇನೋ ಶಬ್ದ ಕೇಳಿಸ್ತು. ಏನ್ ಹೇಳ್ತಾ ಇದ್ಯಮ್ಮ? ನಿಜವಾಗ್ಲೂನಾ? ಅಯ್ಯೋ, ನಿನಗೆ ಹಣ ಹೋಗುತ್ತೆ ಅನ್ನೋ ಯೋಚನೆ, ಆದ್ರೆ ನನಗೆ ನನ್ ತಟ್ಟೆ ಇದೆ ಯೋಚನೆ ಆಗಿರೋದು. ಇಡೀ ಊರಿಗೆ ಗೊತ್ತಿದೆ ಈ ವಿಷಯ. ಆ ತಟ್ಟೆಯಿಂದನೇ ನನಗೆ ದೇವ್ರ ದರ್ಶನ ಆಗಿರೋದು ಅಂತ. ಎಲ್ಲಾರ್ಗೂ ಆ ತಟ್ಟೆ ಮೇಲೆ ಕಣ್ಣಿದೆ ಗೊತ್ತಾ? ಯಾರು ಏನು ಮಾತಾಡೋದಕ್ಕೆ ಹೋಗ್ಬೇಡಿ. ಶಬ್ದ ಕಮ್ಮಿ ಆಯ್ತು. ಹೇ, ಯಾರೋ ಅಲ್ಲಿರೋದು? ಅಮ್ಮ, ಅಲ್ಲ ನೀನ್ ಯಾಕೆ ಹಾಕಿರಿಸ್ತಾ ಇದ್ಯಾ? ರೀ, ನಾವು ನಾಳೆನೆ ಬಾಳುನ ಇಲ್ಲೇ ಇರೋದಕ್ಕೆ ಹೇಳೋಣ, ಆಯ್ತಾ? ಅವನ್ ಇಲ್ಲೇ ಇದ್ರೆ ನಮಗ್ ಧೈರ್ಯ ಬರುತ್ತೆ ರೀ. ಇವ್ರು ಯಾರೋ ಬಂದವರು ವಾಪಸ್ ಹೋದ್ರು ಅಂತ ಅನ್ಸತ್ತೆ. ನಾನು ಜೋರಾಗಿ ಮಾತಾಡಿದ್ದಕ್ಕೇನೆ ಅವರೆಲ್ಲ ಓಡ್ ಹೋಗಿದ್ದು. ಈಗ ನಾವು ಭಯ ಪಡಕ್ಕೆ ಯಾವ ಕಾರಣನೂ ಇಲ್ಲ. ಬಾಳುನ ತೋಟಕ್ಕೆ ನಾವು ಅವನೊಬ್ಬನ್ನೇ ಕಳ್ಸಿದೀವಿ. ಅವನ್ಗೆ ಹೇಗಿರ್ಬಹುದು ಅಲ್ಲಿ ಅಲ್ವಾ? ಅಯ್ಯೋ, ನಿನ್ ಬಗ್ಗೆ ನೀನ್ ಯೋಚನೆ ಮಾಡದ್ ಬಿಟ್ಟು ಆ ಬಾಳು ಬಗ್ಗೆ ಯಾಕೆ ಯೋಚನೆ ಮಾಡ್ತಿದ್ಯಾ? ಎಚ್ಚರ ಇದ್ದು ಏನು ಪ್ರಯೋಜನ ಇಲ್ಲ. ನಾನಂತೂ ಹೋಗಿ ಮಲ್ಕೋತೀನೀಗ. ರೀ, ಈಗ ನಾನು ಏನ್ ಹೇಳ್ತೀನೋ ಅದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ನಾಳೆನೆ ಹೋಗಿ ಬಾಳುನ ನಮ್ಮ ಮನೆಗೆ ಕರ್ಕೊಂಡ್ ಬರೋಣ ರೀ. ಹಾ, ಸರಿಯಾಗಿ ಹೇಳ್ದೆ ನೋಡು. ಏನ್ ಬೇಕಾದ್ರೂ ನಾಳೆ ಬಾಳುನ ವಾಪಸ್ ಕರ್ಕೊಂಡ್ ಬಂದೇ ಬರ್ತೀನಿ. ಇಲ್ಲಾಂದ್ರೆ ಅವನ ಅಪ್ಪ ಅಮ್ಮನ್ಗೆ ಏನು ಅಂತ ಉತ್ತರ ಕೊಡ್ಲಿ ನಾನು?